ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ಭಾನುವಾರದ ಶುಭ ಮುಂಜಾನೆಗಳು ಅಂತ ಹೇಳ್ತಾ ಗಾಯ್ಸ್, ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಸೂಪರ್ ಏಟ್ ನ ಮೊದಲನೇ ಮ್ಯಾಚ್ ಅಂದ್ರೆ ನಮ್ಗೆ ಗಾಯ್ಸ್. ನಿನ್ನೆಯಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೂಪರ್ ಏಟ್ ಮ್ಯಾಚಸ್. ಯಾರ್ಯಾರಪ್ಪ ಅಂದ್ರೆ ಪಾಕಿಸ್ತಾನ ಮತ್ತೆ ನ್ಯೂಜಿಲೆಂಡ್. ಆ ಒಂದು ಮ್ಯಾಚು ಮಳೆಯಿಂದ ಉಣ್ಕೊಂಡು ಹೋಗಿದೆ ಅಂತಾನೆ ಹೇಳ್ಬೋದು. ಈ ನನ್ನ ಮಕ್ಕಳು ಪಾಕಿಸ್ತಾನ ಟೀಮ್ಗೆ ಇದಾಗ್ಲೇಬೇಕಾಗಿತ್ತು. ಸುಮ್ಮನೆ ಇಲ್ದಿರೋ ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಟು ಸುಮ್ಮನೆ ಕೂಳೆ ಕೊಡ್ತಾರೆ. ಬಂದ್ವಾ, ಆಡದ್ವಾ, ಗೆದ್ವಾ, ಸೋತ್ವಾ, ಸುಮ್ಮನೆ ಹೋಗಲ್ಲ. ಅವ್ರ ಹಂಗೆ ಇವ್ರ ಹಿಂಗೆ, ಇಂಡಿಯಾದವ್ರ ಹಂಗೆ, ಇಂಡಿಯಾದವ್ರು ಸೆಮಿಫೈನಲ್ಗೆ ಹೋಗಲ್ಲ, ಬೌಲರ್ಗಳು ಸರಿ ಇಲ್ಲ, ಬ್ಯಾಟರ್ಗಳು ಸರಿ ಇಲ್ಲ, ನಮ್ಮ ಮೇಲೆ ಆಡಲ್ಲ, ನಾವೇ ಗೆಲ್ತೀವಿ ಅಂತ ಸುಮ್ಮನೆ ಇಲ್ದಿರೋವೆಲ್ಲ ಕಮೆಂಟ್ಗಳು ಮಾಡಿ ಸುಮ್ಮನೆ ಇಲ್ದಿರೋರಿಗೆಲ್ಲ ಹುಳ ಬಿಡ್ತಾರೆ. ಈ ನನ್ನ ಮಕ್ಳಿಗೆ ಹಿಂಗೆ ಆಗ್ಲೇಬೇಕಾಗಿತ್ತು ಗೈಸ್. ಇವ್ರ ಬಗ್ಗೆ ಬಿಟ್ಟಾಕೆ ಗೈಸ್, ನಮ್ಮ ಟೀಮ್ ಬಗ್ಗೆ ಇವತ್ತಿನ ಮಾತಾಡೋಣ ಇವತ್ತಿನ ವಿಚಾರದಲ್ಲಿ. ಓಕೆ ಗೈಸ್, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಸ್. ಈ ಎರಡು ಟೀಮ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದಾವೆ. ಯಾಕೆಂದ್ರೆ ನಮ್ಗೆ 2024ರಲ್ಲಿ ಯಾವ ತರ ಒಂದು ಕೂಳ ಕೊಟ್ಟಿದೆ ಅಂದ್ರೆ ಸೌತ್ ಆಫ್ರಿಕಾದವ್ರು ಇಂಡಿಯಾದವ್ರಿಗೆ ಆಲ್ಮೋಸ್ಟ್ 99% ಸೌತ್ ಆಫ್ರಿಕಾದವ್ರು ಗೆಲ್ತಾರೆ ಅನ್ನೋ ಒಂದು ಚಾನ್ಸ್ ಇತ್ತು ಗೈಸ್. ಆದ್ರೆ ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ದಂತ ನಮ್ಮ ಇಂಡಿಯಾ ತಿರ್ಗಿಗೆ ಸರಿಯಾಗಿ ಕೊಟ್ರು ಅಂತಾನೆ ಹೇಳ್ಬೋದು. ಕಪ್ಪನ್ನು ವಶಪಡಿಸ್ಕೊಂಡ್ರು 2024ರಲ್ಲಿ ಚಾಂಪಿಯನ್ಸ್ ಆಗಿ. ಆದ್ರೆ ಅದೇ ಒಂದು ಸೈಡ್ ಇಟ್ಕೊಂಡು 2026ರಲ್ಲಿ ಬರ್ತಾರ ಸೌತ್ ಆಫ್ರಿಕಾದವರು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಮ್ಯಾಚಸ್ಗಳನ್ನ ಡಾಮಿನೇಟ್ ಮಾಡಿದ್ದಾರೆ ಇಂಡಿಯಾದವರು. ಆ ಒಂದು ಸೈಡ್ ಇದ್ದೇ ಇರುತ್ತೆ ಯಾವುದೇ ಒಂದು ಟೀಮ್ಗಾಗ್ಲಿ. ಇಂಡಿಯನ್ ಮೇಲೆ ಗೆಲ್ಲಬೇಕಂದ್ರೆ ಎಕ್ಸ್ಟ್ರಾ ಎಫರ್ಟ್ ಇರಲೇಬೇಕು ಗೈಸ್. ನನ್ನ ಪ್ರಕಾರ ಇವತ್ತಿನ ಭಾರತದ ಪ್ಲೇಯಿಂಗ್ 11 ಸ್ವಲ್ಪ ಚೇಂಜಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಗೈಸ್, ಸೂರ್ಯಕುಮಾರ್ ಯಾದವ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ ಬಗ್ಗೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಭಿಷೇಕ್ ಶರ್ಮಾ ಬಗ್ಗೆ ಕೇಳ್ತಾರೆ ಯಾರು ಪ್ರೆಸ್ನವರು, ಅಭಿಷೇಕ್ ಶರ್ಮಾ ಆಡ್ತಾರಾ ಇಲ್ವಾ ಪ್ಲೇಯಿಂಗ್ 11 ಅಂತ. ಆದ್ರೆ ಸ್ಮೈಲ್ ಮಾಡ್ಕೊಂಡು ಸೂರ್ಯಕುಮಾರ್ ಹೇಳ್ತಾರೆ ಗೈಸ್, ಅಭಿಷೇಕ್ ಶರ್ಮಾ ನಮ್ಗೆ ಕಳೆದ ಸುಮಾರು ಮ್ಯಾಚಸ್ಗಳಲ್ಲಿ ನಮ್ಗೆ ಆಪತ್ ಬಂದವರಾಗಿ ಅವ್ರೊಬ್ಬರೇ ಮ್ಯಾಚಸ್ನ ಗೆಲ್ಲಿಸ್ಕೊಡ್ತಾ ಇದ್ರು. ಅವಾಗ ನಮ್ಮ ಕೈ ಅವ್ರು ಹಿಡ್ದಿದ್ರು. ಆದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ ನಾವು ಅವ್ರ ಕೈ ಹಿಡಿತೀವಿ, ನಾವ್ ಯಾವುದೇ ಕಾರಣಕ್ಕೂ ಅಭಿಷೇಕ್ ಶರ್ಮಾನ ಬಿಟ್ಕೊಡಲ್ಲ ಅಂತ ಒಂದು ಅಚ್ಚರಿಯಾಗಿರೋ ಹೇಳಿಕೆನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೂರ್ಯಕುಮಾರ್ ಯಾದವ್. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಗೈಸ್. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮಾತ್ರ ಅಲ್ಟಿ ಆಗಿರುತ್ತೆ ಅಲ್ಲಿ ಪ್ರತಿಯೊಂದು ಮ್ಯಾಚಸ್ಗಳಲ್ಲೂ. ಇದರಿಂದ ಅನ್ಕೋಬಹುದು ನಾವು ಈ ಸಲ ಪ್ಲೇಯಿಂಗ್ 11 ಅಲ್ಲಿ ಪಕ್ಕ ಅಭಿಷೇಕ್ ಶರ್ಮಾ ಇದ್ದೇ ಇರ್ತಾರೆ ಅಂತ. ಇನ್ನ ಗೈಸ್, ಟಾಸ್ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ಟಾಸ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ, ಅಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಟೀಮ್ಗಳು. ಯಾಕೆಂದ್ರೆ ಟಾಸ್ ಆಲ್ಮೋಸ್ಟ್ ಗೆದ್ರೆ 50% ಮ್ಯಾಚ್ ಗೆದ್ದಂಗೆ. ಡ್ಯೂ ಫ್ಯಾಕ್ಟ್ ಇರೋದ್ರಿಂದ ಅಹಮದಾಬಾದ್ ಅಲ್ಲಿ ಟಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ನನ್ನ ಪ್ರಕಾರ ಟಾಸ್ನ ಆಲ್ಮೋಸ್ಟ್ ಯಾರು ಗೆಲ್ತಾರೋ ಅವರು ಸ್ವಲ್ಪ ಕ್ಲೋಸ್ ಆಗಿರ್ತಾರೆ, ಗೆಲ್ಲೋ ಒಂದು ಚಾನ್ಸಸ್ ಇರುತ್ತೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದ್ರೆ ಆಸ್ ಯೂಶುವಲ್ ಸೇಮ್ ಇರುತ್ತೆ. ಏನು ಪಾಕಿಸ್ತಾನ ಮೇಲೆ ಏನು ಆಡಿದ್ರು ಅದೇ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಯಾವುದೇ ಒಂದು ಚೇಂಜಸ್ ಕಾಣೋದಿಲ್ಲ ನನ್ನ ಪ್ರಕಾರ ಗೈಸ್. ಇದು ಇವತ್ತಿನ ಪ್ಲೇಯಿಂಗ್ 11 ಅಲ್ಲಿ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಮತ್ತೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಮತ್ತೆ ರಿಂಕು ಸಿಂಗು, ಮತ್ತೆ ಶಿವಮ್ ದುಬೆ. ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಚಕ್ರವರ್ತಿ, ಹರ್ಷದೀಪ್ ಸಿಂಗ್ ಇರ್ತಾರೆ, ಬುಮ್ರಾ ಇರ್ತಾರೆ. ಇನ್ನೇನು ಬೇಕು ಗೈಸ್, ಇದಕ್ಕಿನ ಪ್ಲೇಯಿಂಗ್ 11 ಬೇಕಾ? ಕ್ರೇಜಿ ಆಗಿದೆ ಪ್ಲೇಯಿಂಗ್ 11. ಇನ್ಯಾವುದೇ ಒಂದು ಚೇಂಜಸ್ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ ಗೈಸ್. ಅಕ್ಷರ್ ಪಟೇಲ್ ಗೈಸ್ ಸಖತ್ ಒಳ್ಳೆ ಆಲ್ರೌಂಡರ್ ಇದ್ದಾರೆ ಅಂತಲೇ ಹೇಳ್ಬೋದು. ಬೇಕಾಗಿರೋ ಟೈಮಲ್ಲಿ ವಿಕೆಟ್ ಎತ್ಕೊಡ್ತಾರೆ. ಸ್ವಲ್ಪ 20-25 ರನ್ ಹೊಡೆಯೋಂಥ ಕೇಪಬಿಲಿಟಿ ಇರೋದ್ರಿಂದ ಈ ಒಂದು ಪ್ಲೇಯಿಂಗ್ 11 ಸೇಮ್ ಇರುತ್ತೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ನಿಮ್ಗೆ ಏನಿಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ ಗೈಸ್. ಇನ್ನೊಂದು ವಿಚಾರ ಅಂದ್ರೆ ಟಿಕೆಟ್ ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಹೆವಿ ಒಂದು ಬಿಗ್ಗೆಸ್ಟ್ ಸ್ಟೇಡಿಯಂ ಆಗಿರೋದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮು 1,32,000 ಆಲ್ಮೋಸ್ಟ್ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಗೈಸ್. ಇದಕ್ಕಿಂತ ಇವತ್ತು ಬೇರೆ ಸಂಡೇ ಬೇರೆ. ಇವತ್ತಿನ ಮ್ಯಾಚ್ ಅಂತೂ ಒಂಥರ ಟಾಪ್ ಕ್ಲಾಸ್ ಆಗಿರುತ್ತೆ ಅಂತಾನೆ ಅನ್ಸುತ್ತೆ ನನಗೆ. ಓಕೆ ಗೈಸ್, ಇವತ್ತಿನ ಕ್ರಿಕೆಟಿಂಗ್ ಅಪ್ಡೇಟ್ ಈ ತರ ಇತ್ತು. ನಿಮ್ಗೇನು ಅನ್ಸುತ್ತೆ ಅಂತನಾದ್ರೂ ನನಗೆ ಕಮೆಂಟ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಾ ಇದೆ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.